ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ದಿನಾಲೂ ದುಡಿತೀವಿ, ಹಣ ಸಂಪಾದಿಸ್ತೀವಿ. ಆದರೆ ನಮ್ಮ ಕುಟುಂಬದ ಭದ್ರತೆ ಬಗ್ಗೆ ನಾವೆಷ್ಟು ಯೋಚಿಸ್ತೀವಿ ಹೇಳಿ? ನೀವು ಇಲ್ಲದಿದ್ದರೆ ನಿಮ್ಮ ಕುಟುಂಬದ ಭವಿಷ್ಯ ಏನು? ನಿಮ್ಮ ಆದಾಯ ನಿಂತೋದ್ರೆ ನಿಮ್ಮ ಮನೆ ಖರ್ಚು ಹೇಗೆ ನಡೆಯುತ್ತದೆ? ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವೇ ಟರ್ಮ್ ಇನ್ಶೂರೆನ್ಸ್. ಇಂದು ಈ ವಿಡಿಯೋನಲ್ಲಿ ನಾವು ತಿಳಿಯುವ ವಿಷಯಗಳೇನೆಂದರೆ, ಟರ್ಮ್ ಇನ್ಶೂರೆನ್ಸ್ ಅಂದರೆ ಏನು, ಇದು ಏಕೆ ಅಗತ್ಯ, ಎಷ್ಟು ಕವರ್ ತಗೋಬೇಕು, ಯಾರು ಇದನ್ನು ಟರ್ಮ್ ಇನ್ಶೂರೆನ್ಸ್ ಮಾಡಬೇಕು, ಯಾವಾಗ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವುದು ಉತ್ತಮ, ಮತ್ತು ಈ ಒಂದು ಇನ್ಶೂರೆನ್ಸ್ ಮಾಡುವಾಗ ನಾವೇನೇನು ತಪ್ಪುಗಳನ್ನ ಮಾಡ್ತೀವಿ, ಈ ಎಲ್ಲವನ್ನು ಸಹ ವಿವರವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಟರ್ಮ್ ಇನ್ಶೂರೆನ್ಸ್ ಅಂದರೆ ಕಡಿಮೆ ಪ್ರೀಮಿಯಂಗೆ ಹೆಚ್ಚು ಲೈಫ್ ಕವರ್ ನೀಡುವ ಒಂದು ವಿಮೆ ಪಾಲಿಸಿ. ಸರಳವಾಗಿ ಹೇಳೋದಂದರೆ, ನೀವು ನಿಗದಿತ ಅವಧಿಗೆ ಅಂದರೆ ಒಂದು 20, 30, 40 ವರ್ಷ ವಿಮೆ ತೆಗೆದುಕೊಳ್ತೀರಾ. ಆ ಅವಧಿಯಲ್ಲಿ ಸಪೋಸ್ ನೀವು ಜೀವಂತವಾಗಿ ಇದ್ದರೆ ಯಾವುದೇ ಹಣ ನಿಮಗೆ ಸಿಗೋದಿಲ್ಲ. ನಿಮಗೆ ಜೀವಂತವಿದ್ದಾಗ ಆ ಪಾಲಿಸಿ ಮೆಚ್ಯೂರಿಟಿ ಕಂಪ್ಲೀಟ್ ಆದರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ, ₹1 ಕೂಡ ಬರೋದಿಲ್ಲ. ಬಟ್ ಆ ಒಂದು ಅವಧಿಯಲ್ಲಿ ನಿಮಗೇನಾದರೂ ಅನಾಹುತ ಆದರೆ ನಿಮ್ಮ ಒಂದು ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತದ ಅಮೌಂಟು ಸಿಗುತ್ತೆ. ಉದಾಹರಣೆಗೆ, ಒಂದು 30 ವರ್ಷದ ಒಂದು ವ್ಯಕ್ತಿ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ತಿಂಗಳಿಗೆ ಅವರು ಕೇವಲ ₹700ರಿಂದ ಒಂದು ₹900 ಪ್ರೀಮಿಯಮ್ನ ಮಾತ್ರ ಕಟ್ಕೊಂಡು ಬಂದಿರ್ತಾರಷ್ಟೇ. ಟರ್ಮ್ ಇನ್ಶೂರೆನ್ಸ್ ಯಾಕೆ ಅಗತ್ಯ? ತುಂಬ ಜನ ಹೇಳ್ತಾರೆ, ನಾನು ಆರೋಗ್ಯವಾಗಿದ್ದೀನಿ, ನಾನು ಇನ್ನೂ ಹೆಂಗ್ ಏಜಲ್ಲೇ ಇದ್ದೀನಿ, ನಾನು ಇನ್ನೂ ಒಂದು 25ಸಲ್ಲೇ ಇದ್ದೀನಿ, ನನ್ನ ಒಂದು ಕೆರಿಯರ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ತಾನೇ ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗೇ ಏನಕ್ಕೆ ನನಗೆ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತ ಒಂದು ಮನೋಭಾವನೆಯಲ್ಲಿ ನಾವು ತುಂಬ ಜನ ಬದುಕ್ತಾ ಇದ್ದೀವಿ. ಆದರೆ ಜೀವನ ಅನ್ನೋದು ಅನ್ಪ್ರಿಡಿಕ್ಟಬಲ್, ಅನಿಶ್ಚಿತತೆ. ಅದನ್ನು ಯಾವತ್ತೂ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಜೀವನದಲ್ಲಿ ಯಾರಿಗೆ ಏನು ತೊಂದರೆ ಆಗುತ್ತೆ ಅಥವಾ ಯಾರಿಗೆ ಯಾವಾಗ ಏನು ಅನಾಹುತ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದರಿಂದ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಎಲ್ಲರೂ ತಗೊಳ್ಳೋದು ಒಳ್ಳೆಯದು. ಒಂದು ವೇಳೆ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡಿಲ್ಲ, ಸಪೋಸ್ ನಿಮಗೇನಾದರೂ ತೊಂದರೆ ಆಯಿತು ಅಂದ್ಕೊಳ್ಳಿ, ನಿಮ್ಮ ಒಂದು ಮನೆ ಲೋನ್ ಯಾರು ತೀರಿಸ್ತಾರೆ? ನಿಮ್ಮ ಒಂದು ಮಕ್ಕಳ ಭವಿಷ್ಯ ಶಿಕ್ಷಣ ಅದು ಯಾರನ್ನು ಪೂರೈಸ್ತಾರೆ? ನಿಮ್ಮ ಒಂದು ಮನೆಯ ದೈನಂದಿನ ಖರ್ಚನ್ನು ಯಾರು ನಿಭಾಯಿಸ್ತಾರೆ? ಇದೆಲ್ಲ ಒಂದು ಪೋಷಕರ ಜವಾಬ್ದಾರಿ, ಅಥವಾ ನಿಮ್ಮನ್ನು ನಂಬಿ ನಿಮ್ಮ ಪೇರೆಂಟ್ಸ್ ಕೂಡ ಇರ್ಬೋದು, ಅವರ ಒಂದು ಜವಾಬ್ದಾರಿ ಇವೆಲ್ಲವೂ ಸಹ ಸಮಸ್ಯೆ ಆಗುತ್ತದೆ. ಅದೇ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ಚಿಕ್ಕ ಪ್ರೀಮಿಯಂ ಕಟ್ಟಿ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರೆ ನಿಮ್ಮ ಒಂದು ಕುಟುಂಬ ಸುರಕ್ಷಿತವಾಗಿರುತ್ತೆ. ನೀವು ಇದ್ದರೂ ಇಲ್ಲದೇ ಇದ್ದರೂ, ನಿಮ್ಮ ಒಂದು ಸಂಪಾದನೆ ಬರದೇ ಇದ್ದರೂ ಸಹ ನಿಮ್ಮ ಒಂದು ಕುಟುಂಬ ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತೆ. ಅದೇ ರೀತಿ ಅವರಿಗೆ ಒಂದು ಮನಸ್ಸಿಗೆ ಶಾಂತಿ ಇರುತ್ತೆ ಫೈನಾನ್ಷಿಯಲಿಯಾಗಿ. ಅದೇ ರೀತಿ ಅವರಿಗೆ ಒಂದು ಹಣಕಾಸಿನ ಭದ್ರತೆ ಅನ್ನೋದು ಇರುತ್ತೆ. ಇದು ನಿಮಗಾಗಿ ಅಲ್ಲ, ನಿಮ್ಮ ಒಂದು ಕುಟುಂಬಕ್ಕಾಗಿ, ನಿಮ್ಮ ಒಂದು ಕುಟುಂಬದ ಸುರಕ್ಷತೆಗಾಗಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ತುಂಬ ಮುಖ್ಯ. ಕಡಿಮೆ ಒಂದು ಖರ್ಚಿನಲ್ಲಿ ಹೆಚ್ಚು ಕವರ್ ಬೇಕು ಅಂದರೆ, ಕಡಿಮೆ ಒಂದು ಪ್ರೀಮಿಯಂ ಕಟ್ಟಿ ಹೆಚ್ಚು ಒಂದು ಅಮೌಂಟ್ ಬೇಕಂದರೆ ಟರ್ಮ್ ಇನ್ಶೂರೆನ್ಸ್ ಇಸ್ ಬೆಸ್ಟ್. ನಿಮ್ಗೆ ಇವಾಗ ಡೌಟ್ ಇರುತ್ತೆ, ಎಷ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ನನಗೆ ಎಷ್ಟು ಕವರ್ ಆಗಬೇಕಂತ. ಸಾಮಾನ್ಯ ನಿಯಮ ಏನಂದರೆ, ಒಂದು ರೂಲ್ ಏನಂದರೆ, ನಿಮ್ಮ ಒಂದು ವಾರ್ಷಿಕ ಆದಾಯದ 15-20 ಪಟ್ಟು ಜಾಸ್ತಿ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಎಕ್ಸಾಂಪಲ್ ಏನಂದರೆ, ನಿಮ್ಮ ಒಂದು ಆದಾಯ ವರ್ಷಕ್ಕೆ 5 ಲಕ್ಷ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಒಂದು ಟರ್ಮ್ ಇನ್ಶೂರೆನ್ಸ್ ಅಪ್ ಟು 75 ಲ್ಯಾಕ್ಸಿಂದ 1 ಕೋಟಿ ಕವರ್ ಆಗೋ ಥರ ನೀವು ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸ್ಬೇಕು. ಇನ್ನೂ ಗಮನಿಸಿ, ನೀವು ಇದ್ರ ಜೊತೆಗೆ ನಿಮ್ಗೆ ಯಾವುದೇ ಲೋನ್ ಇದ್ದರೆ, ಅಥವಾ ನಿಮ್ಮ ಒಂದು ಮಕ್ಕಳ ಭವಿಷ್ಯದ ಎಜುಕೇಷನ್ಗೆ ಏನಾದರೂ ನೀವು ಅಮೌಂಟ್ ಇದುವರೆಗೆ ಸೇರಿಸಿಟ್ಟಿಲ್ಲ, ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ ಅಂದರೆ, ಅಥವಾ ನಿಮ್ಮ ಒಂದು ಕುಟುಂಬದ ಖರ್ಚು ಇನ್ನೂ ಹೆಚ್ಚಾಗಿ ಇದೆ ಅಂತ ನಿಮಗನ್ಸಿದ್ರೆ, ನೀವು ಇದಕ್ಕೂ ಮೇಲ್ಪಟ್ಟು ಇನ್ಶೂರೆನ್ಸ್ನ ತಗೋಬೇಕು. ಅಂದರೆ 1 ಕೋಟಿಗೂ ಮೇಲ್ಪಟ್ಟು ಇನ್ಶೂರೆನ್ಸ್ನ ತಗೋಬೇಕು. ಸರಿನಾ? ಇವೆಲ್ಲ ಸೇರಿ ಕವರ್ ಆಗಬೇಕು. ಮನೆ ಲೋನ್ ಏನಾದರೂ ಇದ್ದರೆ, ಮಕ್ಕಳ ಎಜುಕೇಷನ್ ಇದ್ದರೆ, ನಿಮ್ಮ ಒಂದು ವಾರ್ಷಿಕ ಆದಾಯದ 15-20 ಪಟ್ಟು ಹೆಚ್ಚು, ಇದೆಲ್ಲನ ನೀವು ಕ್ಯಾಲ್ಕುಲೇಟ್ ಮಾಡಿ ಕವರ್ ಆಗೋ ಥರ ನೀವೊಂದು ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕು. ಇನ್ನೂ ಒಂದು ಡೌಟ್, ಯಾವ ವಯಸ್ಸಿನಲ್ಲಿ ಈ ಒಂದು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು? ಈ ಒಂದು ಟರ್ಮ್ ಇನ್ಶೂರೆನ್ಸ್ ಯಾವುದೇ ಆಗಲಿ, ಹೆಲ್ತ್ ಆಗಲಿ ಟರ್ಮ್ ಇನ್ಶೂರೆನ್ಸ್ ಆಗಲಿ, ಚಿಕ್ಕ ಏಜಿನಲ್ಲಿ ತಗೊಂಡ್ರೆ ನಮಗೆ ಪ್ರೀಮಿಯಮ್ ಅನ್ನೋದು ತುಂಬ ಕಡಿಮೆ ಬೀಳುತ್ತೆ. 20 to 25 ತೊಗೊಂಡ್ರೆ ತುಂಬ ಕಡಿಮೆ ಬೀಳುತ್ತೆ.
ನಿಮ್ಮ ಒಂದು 30-35 ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ಒಂದು ಆ್ಯಾವ್ರೇಜ್ ಅಮೌಂಟ್ ಬೀಳುತ್ತೆ. ಬಟ್ 40s ಎಬೋ ಅಂದರೆ ತುಂಬ ಪ್ರೀಮಿಯಮ್ನ ನೀವು ಕಟ್ಟಬೇಕಾಗುತ್ತೆ. ಈ ಒಂದು ಯಂಗ್ ಏಜಲ್ಲಿ ತೊಗೊಂಡ್ರೆ ಕಡಿಮೆ ಪ್ರೀಮಿಯಮ್ ಬರುತ್ತೆ, ಲೈಫ್ ಲಾಂಗ್ ಕವರ್ ಆಗುತ್ತೆ. ಅಂದರೆ ಅಪ್ ಟು ನೀವು ಎಷ್ಟು ಇಯರ್ ತನಕ ತೊಗೊಳ್ತೀರೋ ಅಪ್ ಟು 60 ನಿಮ್ಮ ರಿಟೈರ್ಡ್ ಏಜ್ ತನಕ ತೊಗೊಂಡ್ರೂ ಅಲ್ಲಿ ತನಕ ಕವರ್ ಆಗುತ್ತೆ, ಬಟ್ ಪ್ರೀಮಿಯಮ್ ಕಮ್ಮಿ ಬೀಳುತ್ತೆ. ಯಾರ್ಯಾರು ಈ ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು ಅಂದರೆ ಉದ್ಯೋಗಿಗಳು, ಅಂದರೆ ಅವಾಗ ತಾನೇ ಈ ಜಾಬ್ ಸ್ಟಾರ್ಟ್ ಮಾಡಿರ್ತೀರಲ್ವ, ನೀವು ಕಂಪಲ್ಸರಿ ತೊಗೋಬೇಕು. ಅದಾದಮೇಲೆ ಸ್ವಂತ ವ್ಯವಹಾರ ಮಾಡೋರು, ಓನ್ ಬಿಸ್ನೆಸ್ ಏನೋ ಮಾಡ್ತಾ ಇರ್ತಾರ ಅಂಥವರು ಸಹ ನೀವು ಟರ್ಮ್ ಇನ್ಶೂರೆನ್ಸ್ ತಪ್ಪದೇ ಇರಬೇಕು. ಹೊಸ ಮದುವೆಯಾಗಿರೋರು, ಅಂದರೆ ಒಂದು ಲೈಫ್ ಪಾರ್ಟ್ನರ್ನ ಅವಾಗ ತಾನೇ ಮದುವೆ ಮಾಡಿಕೊಂಡಿರ್ತೀರ, ಅಂದರೆ ನಿಮ್ಮ ಭವಿಷ್ಯ ಇನ್ನು ಮುಂದೆ ಇರುತ್ತಲ್ವ. ಸಪೋಸ್ ನಿಮಗೇನೋ ತೊಂದರೆ ಆದರೆ ಆ ಒಂದು ಫ್ಯಾಮ್ಲಿ ಲೈಫ್ ಸಫರ್ ಆಗಬಾರ್ದಂದರೆ ಅವರು ಸಹ ಒಂದು ಟರ್ಮ್ ಇನ್ಶೂರೆನ್ಸ್ ಖಂಡಿತ ತಗೊಳ್ಳೇಬೇಕು. ಮಕ್ಕಳಿರುವ ಪೋಷಕರು, ಅಂದರೆ ಮಕ್ಕಳು ಇರ್ತಕ್ಕಂಥವ್ರು, ಅವರ ಒಂದು ಎಜುಕೇಷನ್ ಮೇಲೆ ನೀವು ಒಂದು ಕಾನ್ಸಂಟ್ರೇಷನ್ ಮಾಡಿ ಅವರ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವೊಂದು ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು. ಅದೇ ರೀತಿ ಲೋನ್ ಇರೋರು, ಹೆಚ್ಚು ನಿಮಗೆ ಸಾಲ ಇರುತ್ತೆ ಅಥವಾ ಯಾವುದೋ ಒಂದು ದೊಡ್ಡ ಲೋನ್ ಇರುತ್ತೆ, ಇವರು ಸಹ ಕಂಪಲ್ಸರಿ ನೀವು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗುತ್ತೆ. ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋವಾಗ ನಾವು ಮಾಡೋವಂಥ ಸಾಮಾನ್ಯ ತಪ್ಪುಗಳೇನೆಂದರೆ ತುಂಬ ಕಡಿಮೆ ಕವರ್ ತಗೊಳ್ತೀವಿ. ಅಂದರೆ ಒಂದು 15 lakhs 10 lakhs 20 lakhs ಇಷ್ಟಿದ್ರೆ ಸಾಕು ಬಿಡು ಅಂತೀವಿ. ಇದು ತುಂಬ ದಡ್ಡತನ ಅಂತಲೇ ಹೇಳ್ತೀನಿ. ಈ ಒಂದು ಕಮ್ಮಿ ಕವರೇಜ್ ಮಾಡೋಂಥ ಇನ್ಶೂರೆನ್ಸ್ನ ನೀವು ಮಾಡಿಸದೇ ಇರೋದೇ ಬೆಟರ್. ಅದು ನಿಮ್ಗೆ ಯಾವುದೇ ರೀತಿ ಲಾಭ ಇಲ್ಲ. ಅದೇ ರೀತಿ ನೀವು ಇನ್ಶೂರೆನ್ಸ್ ಮಾಡುವಾಗ ನಿಮ್ಗೆ ಯಾವುದೇ ರೀತಿ ಸ್ಮೋಕಿಂಗ್ ಅಥವಾ ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ದರೆ ಡೆಫಿನೆಟಾಗಿ ನೀವು ಒಂದು ಇನ್ಶೂರೆನ್ಸ್ ಫಾರ್ಮ್ನಲ್ಲಿ ಮೆನ್ಷನ್ ಮಾಡಲೇಬೇಕು. ಇಲ್ಲಾಂದರೆ ಇದು ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡುವಾಗ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ, ಅವ್ರು ಕ್ಲೈಮ್ ಅಷ್ಟು ಬೇಗ ಮಾಡಿಕೊಡೋದಿಲ್ಲ. ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಬೇಡಿ. ನೀವು ಕರೆಕ್ಟಾದ ಡೀಟೇಲ್ಸ್ನ ತಿಳಿಸ್ಕೊಡಿ. ನಿಮ್ಗೆ ಯಾವುದೇ ಸ್ಮೋಕಿಂಗ್, ಆಲ್ಕೋಹಾಲ್, ಯಾವುದೇ ಬ್ಯಾಡ್ ಹ್ಯಾಬಿಟ್ ಇದ್ರೂ ಅಥವಾ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಏನೇ ಇದ್ರೂ ಅದರಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ಏಜೆಂಟ್ ಮಾತಿಗೆ ಮಾತ್ರ ನಂಬಿಕೆ ಇಟ್ಟು ನೀವು ಮಾಡಬೇಡಿ. ಅಂದರೆ ಯಾವುದೋ ಒಂದು ಏಜೆಂಟ್ ನಿಮ್ಮನ್ನು ಈ ಒಂದು ಇನ್ಶೂರೆನ್ಸ್ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಅಂದರೆ ದಯವಿಟ್ಟು ಅವ್ರನ್ನ ಮಾತ್ರ ನಂಬಿ ನೀವು ಇನ್ಶೂರೆನ್ಸ್ನ ಮಾಡೋಕ್ಕೆ ಹೋಗಬೇಡಿ. ಆ ಒಂದು ಕಂಪ್ನಿ ಬಗ್ಗೆ ನೀವು ಅನಾಲಿಸಿಸ್ ಮಾಡಿ, ಕ್ಲೈಮ್ ರೇಷಿಯೋ ಯಾವ ರೀತಿ ಇದೆ ಅಂತ ನೋಡಿ, ಕ್ಲೈಮ್ ಎಷ್ಟು % ಇದೆ, ಯಾವ ರೀತಿ ಕ್ಲೈಮ್ ಮಾಡಿದೆ ಇದುವರೆಗೂ ಆ ಒಂದು ಕಂಪ್ನಿಯ ಟ್ರ್ಯಾಕ್ ರೆಕಾರ್ಡ್ ನೋಡಿ, ಎಲ್ಲವನ್ನು ನೋಡಿ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಪಾಲಿಸಿ ಮಾಡೋವಾಗ ಪಾಲಿಸಿನ ಫುಲ್ ಡೀಟೇಲ್ಸ್ ಫಾರ್ಮ್ ಏನಿದೆಯಲ್ವ ಅದನ್ನು ಓದದೆ ಸೈನ್ ಮಾಡಿಬಿಡಿ. ಫುಲ್ ಎಲ್ಲ ಓದಿ ತಿಳ್ಕೊಂಡು ಸೈನ್ ಮಾಡೋದು ಬಹಳ ಮುಖ್ಯ. ಕೊನೆ ಮಾತೇನೆಂದರೆ ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಖರ್ಚಲ್ಲ, ಅದು ಒಂದು ರಕ್ಷಣೆ, ನಿಮ್ಮ ಒಂದು ಕುಟುಂಬದ ಭದ್ರತೆ. ನೀವು ದುಡಿದ ಹಣದ ಮೇಲೆ ನಿಮ್ಮ ಕುಟುಂಬ ಬದುಕುತ್ತೆ. ನೀವಿಲ್ಲದಿದ್ದರೂ ಅವ್ರ ಜೀವನ ನಿಲ್ಲಬಾರ್ದು. ನೀವಿಲ್ಲ ಅಂತ ಅವ್ರ ಜೀವನ ನಿಲ್ಸೋಕ್ಕಾಗುತ್ತಾ? ಮಕ್ಕಳ ಶಿಕ್ಷಣ ನಿಲ್ಸೋಕ್ಕಾಗುತ್ತೆ? ಏನು ನಿಲ್ಸೋಕ್ಕಾಗೋದಿಲ್ಲ. ಅವರ ಜೀವನ ಅಲ್ಲಿಗೆ ನಿಲ್ಲಬಾರ್ದು. ಅವರು ಫೈನಾನ್ಷಿಯಲಿ ಸ್ಟ್ರಗಲ್ ಆಗಬಾರ್ದು ಅಂದರೆ ದಯವಿಟ್ಟು ಹಿಂದೆ ಯೋಚಿಸಿ, ಹಿಂದೆ ನಿರ್ಧಾರ ಮಾಡಿ. ಚಿಕ್ಕ ಪ್ರೀಮಿಯಮ್ ಅಷ್ಟೇ. ನೀವು ಚಿಕ್ಕ ಪ್ರೀಮಿಯಮ್ ಕಟ್ಟೋದ್ರಿಂದ ಮಂತ್ಲಿ ನಾವು ಅಟ್ಲೀಸ್ಟ್ ಒಂದು ಸ್ನ್ಯಾಕ್ಸ್ಗೆ, ಇಲ್ಲ ಔಟಿಂಗ್, ಇಲ್ಲ ಫ್ರೆಂಡ್ಸ್ ಜೊತೆ ಕಾಫಿ, ಈ ರೀತಿ ಎಲ್ಲ ಹೋದರೆ ಅಟ್ಲೀಸ್ಟ್ ಒಂದು 500-600-1000 ರೂಪೀಸ್ ತನಕ ಇವಾಗ ಆರಾಮಾಗಿ ನಾವು ಖರ್ಚು ಮಾಡ್ತೀವಿ. ಇಷ್ಟು ನಾವು ಬೇರೆಯವ್ರು ಖರ್ಚು ಮಾಡೋವಾಗ ನಮ್ಮ ಒಂದು ಫ್ಯಾಮ್ಲಿ ಹೊಳತಿಗಾಗಿ, ನಮ್ಮ ಒಂದು ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ಒಂದು 1000 ರೂಪೀಸ್ 1500 ರೂಪೀಸ್ ಚಿಕ್ಕ ಪ್ರೀಮಿಯಮ್ ಕಟ್ಟಿ ಒಂದು ಇನ್ಶೂರೆನ್ಸ್ ಮಾಡೋದಕ್ಕೆ ಏನು ತೊಂದರೆ ಹೇಳಿ? ನಾವಿವತ್ತು ಯಾವುದೋ ಒಂದು ಚಿಕ್ಕ ಪ್ರೀಮಿಯಮ್ ಕಟ್ಟಿ ಇನ್ಶೂರೆನ್ಸ್ ಮಾಡಿದರೆ ಯಾರಿಗೆ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಏನೇ ಆದರೂ ನಮ್ಮ ಒಂದು ಫ್ಯಾಮ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗೋದು ಬಿಟ್ಟು ಅವರು ಒಂದು ಫೈನಾನ್ಷಿಯಲಿ ಭದ್ರತೆ ಸುರಕ್ಷಿತವಾಗಿರ್ತಾರೆ. ಓಕೆನಾ? ಯೋಚಿಸಿ, ಹಿಂದೆ ನಿರ್ಧಾರ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಹೇಗೆ ಆಯ್ಕೆ ಮಾಡುವುದ್ರ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.